ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಟಿಕ್ಟಾಕಲ್ಲಿ ನಿಮ್ಮೊಂದು ಡ್ರಾಫ್ಟ್ ವೀಡಿಯೋ ಏನಾದರೂ ಮಿಸ್ ಆಗಿದ್ರೆ ಅದನ್ನು ಹೇಗೆ ಮತ್ತೆ ವಾಪಸ್ ತಗೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಟಿಕ್ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ. ಸೊ ಟಿಕ್ಟಾಕ್ ವೀಡಿಯೋಸ್ ಮಾಡಿದ ತಕ್ಷಣ ತುಂಬ ಜನ ಅಲ್ಲೇ ಅಪ್ಲೋಡ್ ಮಾಡಲ್ಲ, ಕೆಲವೊಂದಷ್ಟು ಜನ ಡ್ರಾಫ್ಟ್ಸಲ್ಲಿ ಇಡ್ತಾರೆ. ಓಕೆ, ಫಸ್ಟ್ ಎಲ್ಲ ಶೂಟ್ ಮಾಡಿಕೊಂಡು ಡ್ರಾಫ್ಟ್ಸಲ್ಲಿ ಇಟ್ಕೊಳ್ತಾರೆ, ಅವರು ಬೇಕಾದಾಗ ಅಪ್ಲೋಡ್ ಮಾಡ್ಕೊಳ್ತಾರೆ, ಪಬ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ನೀವು ಏನಾಗುತ್ತೆ ಅಂತಂದರೆ, ಈ ಡ್ರಾಫ್ಟ್ ವೀಡಿಯೋ ಯಾವಾಗ ಡಿಲೀಟ್ ಆಗುತ್ತೆ ಅಂತಂದರೆ, ನೀವು ಮಿಸ್ ಆಗಿ ಏನಾದ್ರು ಟಿಕ್ಟಾಕ್ ಅಪ್ಲಿಕೇಶನ್ನ ನೀವು ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಡ್ರಾಫ್ಟ್ ವೀಡಿಯೋಸ್ಗಳು ಕೂಡ ಹೊಂಟೋಗುತ್ತೆ. ಓಕೆ, ಈ ಥರ ಮಿಸ್ಟೇಕ್ಸ್ ಆಗಿ ಹೊಂಟೋಗುತ್ತೆ. ಅಥವಾ ಕೆಲವೊಂದು ಸಲ ಮಿಸ್ಸಾಗಿ ನೀವೇ ಡಿಲೀಟ್ ಮಾಡಿಬಿಡ್ತೀರಾ ಅಪ್ಲೋಡ್ ಮಾಡ್ದೇ. ಸೊ ಆ ಥರ ಏನಾದರೂ ಸಂದರ್ಭಗಳಾಗಿದ್ದರೆ ಅದನ್ನು ಹೇಗೆ ಮತ್ತೆ ವಾಪಸ್ ತಗೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಬೇಗ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮೊಂದು ಟಿಕ್ಟಾಕ್ ವೀಡಿಯೋಸ್ಗಳೇನಾದ್ರು ಮಿಸ್ಸಾಗಿ ಡಿಲೀಟ್ ಆಗಿದ್ದರೆ ಸೊ ನೀವು ಮೇಲ್ ಮಾಡಿ ವಾಪಸ್ ತೊಗೋಬೋದು. ಹೇಗಪ್ಪ ಅಂತಂದರೆ, ಸೊ ಫಸ್ಟು ನೀವು ಟಿಕ್ಟಾಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಟಿಕ್ಟಾಕ್ ಆ್ಯಪ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು 3 ಡಾಟೆಡ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯಾನೇಜ್ ಮೈ ಅಕೌಂಟ್ ಅಂತೆಲ್ಲ ತುಂಬ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ರಿಪೋರ್ಟ್ ಎ ಪ್ರಾಬ್ಲಮ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ರಿಪೋರ್ಟ್ ಎ ಪ್ರಾಬ್ಲಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ವಿಡಿಯೋ ಆ್ಯಂಡ್ ಸೌಂಡ್ ಅಂತ. ವಿಡಿಯೋ ಆ್ಯಂಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಡ್ರಾಫ್ಟ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇಲ್ಲಿ 2 ಆಪ್ಷನ್ ಬರುತ್ತೆ, ಮಿಸ್ಸಿಂಗ್ ಡ್ರಾಫ್ಟ್ಸ್ ಮತ್ತು ಅದರ್ ಅಂತ. ನೀವು ಮಿಸ್ಸಿಂಗ್ ಡ್ರಾಫ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಬಂದು ನೀವು ನೋನ ಕೊಡಬೇಕು. ನೋನ ಕೊಟ್ಟ ತಕ್ಷಣ ಕೆಳಗಡೆ ಸ್ಟಿಲ್ ಹ್ಯಾವ್ ಎ ಪ್ರಾಬ್ಲಮ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಟೈಪ್ನ ಮಾಡಬೇಕು, ನಿಮ್ಮ ಒಂದು ವೀಡಿಯೋಸ್ಗಳೆಲ್ಲ ಡಿಲೀಟ್ ಆಗಿದೆ ಅಂತ ನೀವು ಟೈಪ್ ಮಾಡಬೇಕಂತಂದರೆ, ನನ್ನ ಒಂದು ವೀಡಿಯೋಸ್ಗಳು ಡ್ರಾಫ್ಟ್ ವೀಡಿಯೋಸ್ಗಳು ಮಿಸ್ ಆಗಿ ಡಿಲೀಟ್ ಆಗಿದ್ದಾವೆ, ಸೊ ದಯವಿಟ್ಟು ವಾಪಸ್ ಕಳಿಸಿ ಅಂತ ನೀವು ಇಲ್ಲಿ ಟೈಪ್ನ ಮಾಡಬೇಕು. ಜೊತೆಗೆ ಇಲ್ಲಿ ನೀವು ಫೋಟೋನು ಕೂಡ ಹಾಕ್ಬೋದು. ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಏನಿರುತ್ತೆ, ನಿಮ್ಮದು ಇದಿರುತ್ತಲ್ಲ ಪ್ರೊಫೈಲು, ನಿಮಿಷ. ಓಕೆ, ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲಿ ಹಾಕ್ಬೇಕು ನೀವು. ಓಕೆನಾ, ಎಲ್ಲಿ ನೀವು ರಿಪೋರ್ಟ್ ಮಾಡ್ತಿರಲ್ಲ ಅಲ್ಲಿ ಫೋಟೋ ಹಾಕಬೇಕಾಗುತ್ತೆ. ಆವಾಗ ನಿಮ್ಮ ಅಕೌಂಟ್ನ ಅವರು ಐಡೆಂಟಿಫೈ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸರಿನಾ, ಇಲ್ಲಿ ಫೋಟೋ ಹಾಕಿ. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕು. ಸೊ ಟೈಪ್ ಮಾಡೋದು ಏನು ಅಂತ ಗೊತ್ತಿಲ್ಲ ಅಂತಂದರೆ ಬೇಕಾದ್ರೆ ನಾನು ವೀಡಿಯೋ ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ, ಅದೇ ಥರ ಟೈಪ್ ಮಾಡಿ ಫೋಟೋ ಹಾಕಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ವಾರ ವೆಯ್ಟ್ ಮಾಡಿ, ಸೊ ಮೇಲ್ ಬರುತ್ತೆ ನಿಮಗೆ. ಓಕೆನಾ, ಸೊ ಆದಷ್ಟು ಟ್ರೈ ಮಾಡಿ, ಸಿಕ್ಕಿದ್ರೆ ನಿಮಗೆ ಒಳ್ಳೆಯದಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸೋದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.